ಬೆಳಗ್ಗೆ ಎದ್ದಿದ್ದು 5:45. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ VLOG. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಲೈಫು ರಾಡ್ ಹೊಡಿಯುವಾಗ ನೆನಪಾಗದೆ ದೇವರಂತೆ. ಸೊ ಬೆಳಗ್ಗೆ ಎದ್ದು ಹೊರಟಿದ್ದು ನಾನು ದೇವಸ್ಥಾನದ ಕಡೆಗೆ. ಬ್ಯಾಂಗ್ಳೂರು ಸಿಟಿಯಿಂದ ಒಂಚೂರು ಆಚೆ ಹೋದ ತಕ್ಷಣ ಏನೋ ನೆಮ್ಮದಿ, ಟ್ರಾಫಿಕ್ ಇರೋದಿಲ್ಲ, ಖಾಲಿ ರೋಡ್ಗಳು. ಹೋಗಿ ದೇವಸ್ಥಾನ ರೀಚ್ ಆಗಿ ನೋಡಿದ್ರೆ ಒಳ್ಳೆ ಸನ್ರೈಸ್ ಕಾಣಿಸ್ತಾ ಇತ್ತು. ಸೂರ್ಯ ಸರ್ನ ಸ್ವಲ್ಪ ಹತ್ರದಿಂದ ನೋಡೋಣ ಅಂತ ಕಾರ್ ಎತ್ಕೊಂಡು ಇನ್ನೊಂಚೂರು ಮುಂದೆ ಹೋದೆ. ಹಳ್ಳಿ ಸೊಗಡು ಗುರು. ಎಲ್ಲ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹಾಕ್ತಾ ಇರ್ತಾರೆ ಮನೆಗಳ ಮುಂದೆ. ಅದನ್ನ ನೋಡೋಕ್ಕೆ ಚಂದ. ಕ್ಯಾಮ್ರಾಯಿಂದ ಜಸ್ಟಿಫೈ ಮಾಡ್ತಾ ಇರಲಿಲ್ಲ, ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಸನ್ರೈಸ್ ನೋಡಿ ತುಂಬ ದಿನ ಆಗಿಬಿಟ್ಟಿತ್ತು ಅನಿಸುತ್ತೆ. ನಿಜ ಪ್ರಶಾಂತವಾಗಿತ್ತು ಗುರು. ಬೆಳಗ್ಗೆ ಹೊತ್ತು ಕಾಲು ತೊಳ್ಕೊಂಡು ಸೀದಾ ದೇವ್ರ ದರ್ಶನ ಮಾಡೋದಕ್ಕೆ ದೇವಸ್ಥಾನದೊಳಗಡೆ ಹೋದೆ. ಈ ನಡುವೆ ದೇವಸ್ಥಾನಗಳೆಲ್ಲ ಮನಿ ಮೇಕಿಂಗ್ ಮಷೀನ್ಸ್ ಆಗಿಬಿಟ್ಟಿದ್ದಾವೆ. ಎಲ್ಲೋದ್ರೂ ಜನ, ಎಲ್ಲೋದ್ರೂ ಕ್ಯೂ ಸಿಸ್ಟಮು, ಎಲ್ಲೋದ್ರೂ ದುಡ್ಡು ಅಂತ ಇರ್ತಾರೆ. ಅಂಥದ್ರಲ್ಲಿ ಈ ಥರ ಚಿಕ್ಕ ದೇವಸ್ಥಾನಗಳೇ ನೆಮ್ಮದಿ ಜಾಸ್ತಿ ಕೊಡುತ್ತೆ. ಅಲ್ಲಿಂದ ಹೊರಟಿದ್ದು ಮನೆ ಕಡೆ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಏನಿಲ್ಲ. ಬ್ರೇಕ್ಫಾಸ್ಟ್ಗೆ 2 ವೈಟ್ ಇಡ್ಲಿ, ಒಂದು ಸ್ಮಾಲ್ ತೋತೊಡೆ, ಬಿಸಿ ಕಾಫಿ. ಆನ್ ದ ವೇ ಬರ್ತಾ ನಾನು ಹಳೆ ಆಫೀಸ್ ಕಾಣಿಸ್ತು. ಹಳೆ ನೆನಪುಗಳನ್ನೆಲ್ಲ ಮೆಲ್ಕು ಹಾಕ್ಕೊಂಡು ಮನೆ ಕಡೆ ಹೊರಟೆ. ನನಗೆ ಈ ಮಲ್ಲೇಶ್ವರಮಲ್ಲಿರೋ ದೇವಸ್ಥಾನ ಒಂಥರ ಸ್ಪೆಷಲ್. ಯಾರ್ಯಾರಿಗೆ ಈ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಆಗುತ್ತೆ ಲೈಕ್ ಮಾಡಿ. ನಾಳೆ ಎಕ್ಸಾಮ್ ಇದೆ ಗುರು, ನಾಳೆ ಸಿಗುವ.